and 5 and 6. Not this. I think not this short. Only not this. ಲೆಂತ್ ನಾವು ನೋಡಿಕೊಂಡು ಎಷ್ಟು ಲೆಂತ್ ಬೇಕೋ ಅಷ್ಟಕ್ಕೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡು ಅದೇ ತಗೊಂಡು ಹೋಗ್ಬಿಟ್ರೆ ಹಾಕೋದು ಜಾಸ್ತಿ ಆಯ್ತು, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಅದು ಕಾರ್ಡ್ ಮೇಲೆ ಸ್ಮೆಲ್ ಬರಲ್ಲ. ಅದು ಬೇಡಪ್ಪ, ಸ್ಮೆಲ್ ಇರುತ್ತೆ. 200 ರೂಪಾಯಿ ಸಪೋರ್ಟ್ ಹೆಲ್ಮೆಟ್ ಹಾಕೊಂಡು ಆಟೋ ಕಾಯ್ತಾ ಇದ್ದಾರೆ. ಹಲೋ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಟು ಸಿಂಧು ನಾಚಿ ಫ್ಯೂಷನ್ಸ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನಿಮ್ಮದೆಲ್ಲ ಹಬ್ಬ ಎಲ್ಲ ಮುಗಿದು ರಿಲ್ಯಾಕ್ಸ್ ಆಗಿದ್ದೀರಾ ಅಂದ್ಕೊಳ್ತೀನಿ. ಇವನ್ ನಾನು ಕೂಡ ಲಾಸ್ಟ್ 3 days ಫುಲ್ ಬ್ಯುಸಿ. ಸೊ ಭಾನುವಾರ ಬೆಳಿಗ್ಗೆ ನಾನು ಅಮ್ಮನ ಕಲಶ ಸಲ್ಲಿಸಿದ್ದು. ಸೊ ಹಾಗಾಗಿ ಭಾನುವಾರ ತನಕನೂ ಫುಲ್ ಬ್ಯುಸಿ ಆಗಿಬಿಟ್ಟೆ. ಸೊ ಹಾಗಾಗಿ ನಾನು ಕೂಡ ಇವತ್ತಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಈ ಸಲ ಮಾರ್ಕೆಟ್ಗೆಲ್ಲ ಹೋಗಿದ್ದೆ, ಅಂದರೆ ಮಡಿವಾಳ ಮಾರ್ಕೆಟ್ಗೆ ಹೋಗಿದ್ದೆ. ಅಲ್ಲಿಂದ ನಾನು ಈ ಸಲ ಫ್ಲವರ್ಸು ಫ್ರೂಟ್ಸ್ ಎಲ್ಲನೂ ತೊಗೊಂಡು ಬಂದೆ. ಸೊ 1 day ಅದು ಹೆಂಗೆ ಹೋಯ್ತಂತಾನೆ ಗೊತ್ತಿಲ್ಲ. ಯೂಶ್ವಲಿ ನಾನು 2 days ಮುಂಚೆ ಎಲ್ಲ ತೊಗೊಳೋದಿಲ್ಲ. ಹಿಂದಿನ ದಿನ ಮಧ್ಯಾಹ್ನ ಥರ ಹೋಗ್ಬಿಟ್ಟೆ ನಾನು ತೊಗೊಂಡು ಬರ್ತೀನಿ. ಬಟ್ ಒಂದೊಂದು ಸಲ ಚಿಕ್ಕಪೇಟೆಗೆ ಹೋಗೋಣ ಅನಿಸುತ್ತೆ, ಬಟ್ ಆ ರಶ್ ನೋಡಿದ್ರೆ ಯಪ್ಪ ಭಯ ಆಗುತ್ತೆ. ಸೊ ಹಾಗಾಗಿ ಆ್ಯಸ್ ಯೂಶ್ವಲ್ ನಿಯರ್ ಬೈ ಯಾವುದಿರುತ್ತೆ ಮಾರ್ಕೆಟು, ತಿಪ್ಸಂದ್ರ ಇಲ್ಲ ಅಲ್ಸೂರು ಇಲ್ಲ ಮಡಿವಾಳ, ಇದು 3ರಲ್ಲಿ ಯಾವ್ದು ಹತ್ರ ಆಗುತ್ತೆ ನಮ್ಮ ಇಂದಿರಾನಗರ್ಗೆ, ಸೊ ಅಲ್ಲಿಗೆ ನಾನು ಹೋಗಿ ತೊಗೊಂಡು ಬರ್ತೀನಿ, ಕನ್ವೀನಿಯೆಂಟ್ ಆಗಿರೋದು. ಸೊ ಆ್ಯಸ್ ಯೂಶ್ವಲ್ ಏನಾದರೂ ಡೆಕೋರೇಷನ್ ಮಾಡಲೇಬೇಕಲ್ಲ. ಸೊ ಈ ಸಲ ಏನು ಮಾಡಿದ್ವಿ, ಪೆಟಲ್ ಲೋಟಸ್ ಕಾನ್ಸೆಪ್ಟಲ್ಲಿ ಅಮ್ಮನ್ನ ಕೂರ್ಸೋಣ ಅಂತ ಹೇಳಿಬಿಟ್ಟು ಲೋಟಸ್ ಮತ್ತು ವಿಳ್ಯದೆಲೆ ಕಾನ್ಸೆಪ್ಟಲ್ಲಿ ನಾವು ಈ ಸಲ ಡೆಕೋರೇಟ್ ಮಾಡ್ತಾಯಿದ್ದೀವಿ. ಸೊ ನಾನು ದೇವ್ರ ಮನೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೆ. ಒಂದು ಕಡೆ ಎಲ್ಲ ಲೋಟಸ್ಗೆಲ್ಲ ಏನೇನು ರೆಡಿ ಮಾಡಬೇಕಂತ ಅದನ್ನೆಲ್ಲ ಕಲರಿಂಗು ಪೇಂಟಿಂಗ್ ಎಲ್ಲ ಇವ್ರು ಮಾಡ್ಕೊತಾ ಇದ್ರು. ಸೊ ನಾನು ಒಂದು ಕಡೆ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೆ ಕಾನ್ಸೆಪ್ಟು. ಸೊ ಹಾಗಾಗಿ ನಾನು ಮಧ್ಯರಾತ್ರಿ 12 ಗಂಟೆ ಥರ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಅವಾಗ ಥರ ಸ್ಟಾರ್ಟ್ ಮಾಡಿದ್ರೆ ಅವಾಗ ಸಂಜೆ ಸ್ನಾನ ಮಾಡಿ 8 ಗಂಟೆ ಮೇಲೆ ಆಗ ನಾನು ಎಲ್ಲ ರೆಡಿ ಮಾಡೋಕ್ಕೆ ಇದು ಮಾಡ್ತೀನಿ. ಸೊ ಅವಾಗ 12 ಗಂಟೆ ಸ್ಟಾರ್ಟ್ ಆಗುತ್ತಲ್ಲ, ಸೊ ನನಗೆ ನೆಕ್ಸ್ಟ್ ಡೇ ಶುರು ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟು. ಸೊ ಹಾಗಾಗಿ ಅಷ್ಟೊತ್ತಲ್ಲಿ ನಾವು ಇದು ಮಾಡ್ತೀವಿ. ಸೊ ಈ ಸಲ ಬೈ ಕೂಡ ಎಚ್ಚರವಾಗಿದ್ದ, ತನ್ವಿ ಎಲ್ಲರೂ ಹೆಲ್ಪ್ ಮಾಡಿದ್ರು. ಸೊ ತನ್ವಿ ಮತ್ತು ಎಲ್ಲ ಲೋಟಸ್ಗೆಲ್ಲದನ್ನು ಕೂಡ ಕಲರಿಂಗ್ ಎಲ್ಲ ಮಾಡ್ತಾಯಿದ್ಲು. ನಬ್ಬ ಎಲ್ಲ ವಿಳ್ಯದೆಲೆ ತೊಟ್ಟೆಲ್ಲದನ್ನು ಕ್ಲೀನಾಗಿ ಕಟ್ ಮಾಡಿ ಅವರಪ್ಪ ಹೇಳ್ತಾಯಿದ್ರು ಇಂಥದ್ದು ಮಾಡು ಅಂತ, ಅದನ್ನೆಲ್ಲ ಅವ್ನು ಮಾಡಿಕೊಡ್ತಾ ಇದ್ದ. ಸೊ ಎಲ್ಲ ಬೇಗ ಕೆಲಸ ಆಯ್ತು ಅಂತಲೇ ಹೇಳ್ಬೋದು. ಇದಕ್ಕೆ ನಾವು ವಿಳ್ಯದೆಲೆನ ಫಿಕ್ಸ್ ಮಾಡೋದಕ್ಕೆ ಗುಂಡು ಪಿನ್ನನ್ನು ಯೂಸ್ ಮಾಡಿದ್ದೀವಿ. ಸೊ ನಬ್ಬ ನೋಡಿ ಹೆಲ್ಪ್ ಮಾಡ್ತಾ ಇರೋದು ನೋಡ್ಬೋದು. ವಿಳ್ಯದೆಲೆ ಎಲ್ಲ ಕಟ್ ಮಾಡ್ತಾ ಇದ್ದಾನೆ. ಅವನು ಏನೇನೋ ಹೇಳ್ತಾ ಇದ್ದಾನೆ, ಬಟ್ ಅವ್ನು ಹೇಳೋದೆಲ್ಲ ಹಾಕೋ ಅಂತ ಕೂತ್ಕೊಂಡ್ರೆ ಫುಲ್ ಇಂಗ್ಲೀಷ್ ಅಂತ ಕಮೆಂಟ್ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಾನು ಒಂದು ವಾಯ್ಸ್ನೇ ನಾನು ಹಾಕಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಆ ವಿಳ್ಯದೆಲೆನ ಫಿಕ್ಸ್ ಮಾಡೋದಕ್ಕೆ ಥರ್ಮಕೋಲ್ ಯೂಸ್ ಮಾಡಿದ್ದೀವಿ. ಅದರಲ್ಲಿ ಥರ್ಮಕೋಲಲ್ಲಿ ವಿಳ್ಯದೆಲೆನ ಫಿಕ್ಸ್ ಮಾಡಿ ಹಾಕಿರೋದು. ಸೊ ಡೆಕೋರೇಷನ್ ಮಾಡಿ ಎಲ್ಲ ನಾವೆಲ್ಲ ಮುಗಿಸೋ ತನಕ 3:30 ಆಯಿತು. ಮಕ್ಕಳೆಲ್ಲ 1:30-2 ಗಂಟೆಗೆ ಮಲ್ಕೊಂಬಿಟ್ರು. ಮತ್ತು ಅಗೇನ್ ಅರ್ಲಿ ಮಾರ್ನಿಂಗ್ ಎಲ್ಲರೂ 6:30ಗೆ ಎಬ್ಬರಿಸ್ದೆ. ಏಕೆಂದರೆ ಈ ಸಲ 9:30-10:45ವರೆಗೂ ಟೈಮ್ ಚೆನ್ನಾಗಿತ್ತಲ್ಲ. ಸೊ ನಾನು ವಿಳ್ಯದೆಲೆ ಎಲ್ಲ ರೆಡಿ ಮಾಡಿ, ಅಂದರೆ ದೇವ್ರ ಮನೆ ಎಲ್ಲ ಫುಲ್ ರೆಡಿ ಮಾಡಿ ಇಟ್ಟಿದ್ವಲ್ಲ. ಸೊ ಹಾಗಾಗಿ ಬೆಳಿಗ್ಗೆ ಬರೀ ಅಮ್ಮನ ಲಕ್ಷ್ಮೀದು ಕಲಶ ಕೂರಿಸಿ ಹೂವು ಮತ್ತು ಅರಿಶಿನ ಕುಂಕುಮ ಹಾಕೋದು ಅಷ್ಟೇ ಬಾಕಿ ಇದ್ದಿದ್ದು. ಸೊ ಹಾಗಾಗಿ ನಾನು ಕೂರಿಸಿಲ್ಲ. ಬೆಳಿಗ್ಗೆ 6 ಗಂಟೆ ಮೇಲೆ ಕೂರಿಸೋಣ, ಟೈಮ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು 6 ಗಂಟೆಗೆ, ಅಂದರೆ ಅವಾಗ ಏನು ಬ್ರಾಹ್ಮಿ ಮುಹೂರ್ತ 3:30 ಅಂತ ಹೇಳಿದ್ರು. ಅಷ್ಟು ಬೆಳಿಗ್ಗೆ ಎದ್ರೆ ಮಕ್ಕಳೆಲ್ಲ ಮಲ್ಕೊಂಬಿಟ್ಟಿದ್ದಾರೆ. ಆವಾಗ ತಾನೆ ನಾನು ಮತ್ತೆ ಎಬ್ಬರಿಸಿದ್ರೆ ಖಂಡಿತ ಯಾರೂ ಎದ್ದೇಳಲ್ಲ. ಅದಕ್ಕೆ ಏನು ಮಾಡಿದೆ, ಬೇಡ ಎಲ್ಲ ಮಲ್ಕೊಳ್ಳಿ 6 ಗಂಟೆಗೆ ಎದ್ದೇಳ್ಸೋಣ ಅಂತ ಹೇಳ್ಬಿಟ್ಟು 9:15 10:45 ಏನು ಟೈಮ್ ಇತ್ತು ಆ ಟೈಮಲ್ಲಿ ನಾನು ದೇವ್ರಿಗೆ ಕಲಶ ಎಲ್ಲ ಇಟ್ಟು ಪೂಜೆ ಮಾಡಿದೆ. ಸೊ ನೋಡಿ ನಮ್ಮ ಲೋಟಸ್ ಎಲ್ಲ ರೆಡಿ ಆಗ್ತಾಯಿದೆ. ಪಿಂಕ್ ಕಲರ್ ಲೋಟಸ್ಸು.
ಸೊ ಚೆನ್ನಾಗಿದೆ. ನಚಿ ಪಾಪ ಎಲ್ಲ ಅಷ್ಟೊತ್ತಲ್ಲಿ ಎಲ್ಲ ಫಿಕ್ಸ್ ಮಾಡಿ ಕೊಟ್ಟರು. ಬೆಳಗ್ಗೆಗೆ ಮಾಡ್ತೀನಮ್ಮ ಅಂದ್ರೆ ಇಲ್ಲ ಬೆಳಗ್ಗೆಗೆ ನಿಮ್ಮ ಯಾರನ್ನೂ ಒಳಗಡೆಗೆ ಹಾಕಲ್ಲ, ಸೇರಿಸಲ್ಲ, ಇವಾಗಲೇ ಏನೇನು ಮಾಡಬೇಕೆಲ್ಲ ಫಿಕ್ಸ್ ಮಾಡಿಬಿಡಿ ಅಂತ ಹೇಳಿದೆ. ನೋಡಿ ರಾತ್ರಿ 1:30 ಆಗಿದೆ. ಇನ್ನು ಒಂದಲ್ಲ ಒಂದು ಡೆಕೋರೇಟ್ ಮಾಡ್ತಾನೆ ಇದ್ದೀವಿ. ನಬ್ಬೈ ಮತ್ತು ತನ್ವಿ ಇಬ್ಬರು ಮಲ್ಕೊಂಬಿಟ್ರು ಆಲ್ಮೋಸ್ಟ್. ಸೊ ಬೆಳಿಗ್ಗೆ ಮತ್ತೆ ಅಗೇನ್ ಎದ್ದು ಎಲ್ಲ ಕಲಶಕ್ಕೆಲ್ಲ ರೆಡಿ ಮಾಡಿದ್ವಿ. ನಾನು ಕಲಶಕ್ಕೆ ಅಕ್ಕಿ ಮತ್ತು ಖರ್ಜೂರ, ನಿಂಬೆಹಣ್ಣು, ಕಲ್ಸಕ್ಕರೆ ಈ ರೀತಿಯಾಗಿರೋಂಥ ಒಂದು 9 ಪದಾರ್ಥಗಳನ್ನ ನಾನು ಹಾಕ್ತೀನಿ. ಮಾವಿನ ಎಲೆ ಹಾಕ್ತೀನಿ ಇನ್ಸ್ಟೆಡ್ ಆಫ್ ವೀಳ್ಯದೆಲೆ. ನನಗೆ ಲಕ್ಷ್ಮೀ ಹಬ್ಬಕ್ಕೆ ಮಾವಿನ ಎಲೆ ಇಟ್ಟು ಪೂಜೆ ಮಾಡಿದ್ರೆ ನನಗೇನೋ ಒಂಥರ ಸಮಾಧಾನ. ಸೊ ಹಾಗಾಗಿ ನಾನು ಮಾವಿನ ಎಲೆ ಹಾಕ್ತೀನಿ. ಹಾಗೆ ನಾರ್ಮಲ್ ವೀಳ್ಯದೆಲೆನ ಇನ್ನೊಂದು ಕಲಶ ಇಡ್ತೀನಲ್ಲ, ಅದಕ್ಕೆ ಅದಕ್ಕೊಂದು 9 ವೀಳ್ಯದೆಲೆ ಹಾಕಿ ಇಲ್ಲ 5 ಹಾಕ್ಬಿಟ್ಟು ನಾನು ಇಡ್ತೀನಿ. ಸೊ ಈ ಸಲ ನನ್ನ ಸ್ಯಾರಿ ಉಡ್ಸೋದಕ್ಕೆ ನನ್ನ ಫ್ರೆಂಡ್ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು. ಆಲ್ಮೋಸ್ಟು 2 ಡೇಸ್ ಬಿಫೋರ್ ನಾನು ಇದು ಸ್ಯಾರಿನ ಹಾಕ್ಸ್ಕೊಂಡಿದ್ದೆ. ಸೊ ಯಾಕೆಂದರೆ ಅವತ್ತೊಂದು ದಿನ ಸ್ಯಾರಿನ ಪ್ಲೀಟ್ ಮಾಡೋದನ್ನೇ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಕಳ್ಸದ ಪ್ಲೇಟ್ಗೆ ಅಕ್ಕಿ ಎಲ್ಲ ಹಾಕಿ ಸ್ಟಾರ್ಟ್ ಮಾಡಿದೆ. ಲೈಕ್ ಬಿಫೋರ್ 10 o'clock ತನಕ ಅಷ್ಟರೊಳಗಡೆ ಎಲ್ಲನೂ ರೆಡಿ ಮಾಡಿಟ್ಕೊಂಡು ಲೈಕ್ ಬೈ 10:30 10:45 ಒಳಗಡೆ ಪೂಜೆ ಮುಗಿಸ್ಕೊಬೇಕನ್ನೋ ಒಂದು ಇದಿತ್ತು. ಹಾಗಾಗಿ 10:45 ಒಳಗಡೆ ಅಷ್ಟರೊಳಗಡೆ ನಾನು ಪೂಜೆ ಮುಗಿಸ್ಕೊಂಡೆ. ಬಟ್ ಏನೇ ಮಾಡಿಕೊಡ್ಲಿ, ಎಷ್ಟೇ ಪ್ರಿಪ್ರೇಷನ್ಸ್ ಇರಲಿ, ಒಂದಲ್ಲ ಒಂದು ಆ್ಯಡ್ ಆನ್ ಆಗ್ತಾನೆ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಭಿಷೇಕ ಎಲ್ಲ ಮಾಡೋ ತನಕ ಒಂದು ಸ್ವಲ್ಪನೇ ಟೈಮ್ ಎಕ್ಸ್ಟೆಂಡೇ ಆಗೋಯ್ತು ಅಂತಲೇ ಹೇಳ್ಬೋದು. ಇನ್ ಬಿಟ್ವೀನ್ ಅಚಿನೂ ಕೂಡ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಆ್ಯಂಡ್ ಮಕ್ಕಳಿಬ್ಬರು ಮನೇಲಿ ಇದ್ದಿದ್ದರಿಂದ ಅವಾಗವಾಗ ಕಿರಿಕ್ ಆಗ್ತಾಯಿತ್ತು. ಅಂದರೆ ನಾನು ಬೇಗ, ನೀನು ಮಾಡ್ತೀಯ, ನಾನು ಮಾಡಲ್ಲ, ಈ ಥರ ಎಲ್ಲ ಆಗ್ತಾಯಿತ್ತು. ಅವನ್ನೆಲ್ಲ ಸಮಾಧಾನ ಮಾಡೋ ಅಷ್ಟರೊಳಗಡೆ ಎಲ್ಲ ಅರ್ಧಕ್ಕರ್ಧ ಎನರ್ಜಿನೇ ಲಾಸ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ನಬೈ ನೋಡಿ ಸೆಂಟರಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾನೆ. ಅಂದರೆ ಪಾಪ ಅವನಿಗೆ ನಿದ್ದೆ ಜಾಸ್ತಿ, ಅವನಿಗೆ ಎಬ್ಬರಿಸ್ಬಿಟ್ಟಿವಿ ನಾವು, ಅದಕ್ಕೆ ಅವನು ನಿದ್ದೆಯಲ್ಲೇ ಓಡಾಡ್ತಾ ಇದ್ದಾನೆ ಅವನು. ಇವ್ರ ಮಧ್ಯೆ ತನ್ವಿ ಬಂದು ಅದು ಇದು ಕಮೆಂಟ್ಸ್ ಮಾಡೋದು, ಅವಳಿಗೆ ಹೆಲ್ಪ್ ಮಾಡು ಅಂತ ಹೇಳಿದ್ರೆ ಓ ಹಾ ಹೋ ಅಂತ ಎಲ್ಲ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಳೆ. ಅವರಪ್ಪ ತಿರುಗಿದ ತಕ್ಷಣ ನಾರ್ಮಲ್ ಆಗಿ ಇದು ಮಾಡ್ತಾ ಇದ್ದಾಳೆ. ಬಟ್ ಒಂಥರ ಫನ್ನಾಗೇನೆ ಇತ್ತು ಅಂತಲೇ ಹೇಳ್ಬೋದು. ಬಟ್ ಅವಳು ಹೆಲ್ಪ್ ಮಾಡ್ತಾಯಿದ್ಲು ಮಧ್ಯ ಅಂದರೆ ಲೈಕ್ ಹೊಸ್ಲಿಗೆಲ್ಲ ಹೂವು ಹಾಕೋದು ಎಲ್ಲ ಮಾಡ್ತಾಯಿದ್ಲು. ಈವನ್ ನಬೈನೂ ಕೂಡ ಹೆಲ್ಪ್ ಮಾಡ್ತಾನೆ. ಅಂದರೆ ಅವನ ಹತ್ರ ಹೆಲ್ಪ್ ಮಾಡ್ತಾನೆ ಅವನು. ಬಟ್ ಅದಕ್ಕಿಂತ ಇನ್ನೊಂದೇನೋ ಒಂದು ಮಾಡಿಬಿಡ್ತಾನೆ. ನನಗೆ ಭಯ ಅದು ಹೆಲ್ಪ್ಗಿಂತ ಟ್ರಬಲ್ಲೇ ಆಗಿಬಿಡುತ್ತೆ ಅಂದ್ಬಿಟ್ಟು ನನಗೆ ಒಂದು ಸ್ವಲ್ಪ ಟೆನ್ಷನ್ ಜಾಸ್ತಿ. ಹಾಗಾಗಿ ಅವನ ಹತ್ರ ನಾನು ಅಷ್ಟು ಎಕ್ಸ್ಪೆಕ್ಟ್ ಮಾಡಲ್ಲ, ಜಾಸ್ತಿ ತನ್ವಿ ಕಡೆಯಿಂದನೇ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಎಲ್ಲ ನೆಕ್ಸ್ಟ್ ಪೂಜೆಗೆಲ್ಲ ಆದಮೇಲೆ ನೆಕ್ಸ್ಟ್ ಸ್ತೋತ್ರ ಓದಬೇಕಲ್ಲ, ಸೊ ಅದಕ್ಕೆಲ್ಲ ಅದನ್ನು ರೆಡಿ ಮಾಡ್ಕೊತಾ ಇದೆ. ಸೊ ಪೂಜೆ ಎಲ್ಲ ಆಯಿತು. ನಾನು ಅಂದ್ಕೊಂಡಿದ್ದಂಥ ಟೈಮಿಗೇ ಏನೇ ಆಗಲಿ ಕಂಕಣ ಕಟ್ಟಿ ಪೂಜೆ ಮಾಡಿದ್ರೆ ಆ ಕೈಗೊಂದು ಲಕ್ಷಣ ಅಂತಲೇ ಹೇಳ್ಬೋದು. ಸೊ ಯೂಶ್ವಲಿ ನಾವು ಈ ಟೈಮಲ್ಲಿ ಒಂದು 3 ಪೂಜೆ ಕಂಟಿನ್ಯೂಸ್ ಆಗಿ ಕಂಕಣ ಕಟ್ತೀವಿ. ಅದು ಬಿಟ್ಟರೆ ಇನ್ಯಾವುದಕ್ಕೂ ಇಲ್ಲ. ಒಂದು ಬಂದುಬಿಟ್ಟು ಭೀಮನ ಅಮಾವಾಸ್ಯೆ ವ್ರತಕ್ಕೆ, ಅದು ಬಿಟ್ಟರೆ ಲಕ್ಷ್ಮೀ ಹಬ್ಬಕ್ಕೆ, ನೆಕ್ಸ್ಟ್ ಬಂದುಬಿಟ್ಟು ಗೌರಿ ಹಬ್ಬಕ್ಕೆ. ಇದು 3ಕ್ಕೂ ಕಂಟಿನ್ಯೂಸ್ ಆಗಿ ಎಳೆಗಳಿದ್ದೇ ಇರುತ್ತೆ ನಮಗೆ. ಸೊ ಇದು ಮುಗಿಸಿದ್ಮೇಲೆ ಇನ್ಯಾವುದೂ ಅಷ್ಟು ಎಳೆ ಹಾಕಿ ಪೂಜೆ ಮಾಡೋದು ಯಾವುದೂ ಇರಲ್ಲ. ಸೊ ಎಲ್ಲ ನೋಡಿ ಅರೇಂಜ್ಮೆಂಟ್ಸ್ ಆಗ್ತಾಯಿದೆ. ನಾನು ಹೇಳಿದ್ನಲ್ಲ ಒಂದಲ್ಲ ಒಂದು ಆ್ಯಡ್ ಆನ್ ಆಗ್ತಾನೇ ಇತ್ತು ಪೂಜೆಗೆ. ಸೊ ಫೈನಲಿ ಪೂಜೆ ಸ್ಟಾರ್ಟ್ ಆಯಿತು. ಸೊ ನಾನು ಕೂಡ ಪೂಜೆಗೆ ಟೈಮ್ಗೆ ಸ್ಯಾರಿ ಹಾಕ್ಕೊಂಡೆ. ಯೂಶ್ವಲಿ ನಾನು ಡ್ರೆಸ್ಸಲ್ಲೇ ಮಾಡಿಬಿಡ್ತೀನಿ. ನಮ್ಮ ಮಮ್ಮಿ ಹೇಳ್ತಾಯಿದ್ರು ಯಾವಾಗಲೂ ಡ್ರೆಸ್ಸಲ್ಲೇ ಹಾಕ್ಕೊಳ್ತೇವೆ, ಒಂದು ಸಲನಾದರೂ ಸ್ಯಾರಿ ಹಾಕ್ಕೊಂಡು ಮಾಡು ಅಂತ. ಅಂದರೆ ಆ ಗಡಿಬಿಡಿ ಆಗ್ತಾ ಇರುತ್ತಲ್ಲ ಹಾಗಾಗಿ. ಬಟ್ ಈ ಸಲ ಸ್ವಲ್ಪ ಬೇಗನೆ ಆಗಿದ್ದರಿಂದ ನಾನು ಸ್ಯಾರಿ ಎಲ್ಲ ಹಾಕ್ಕೊಂಡೇ ಈ ಸಲ ಪೂಜೆ ಮಾಡಿದೆ. ನಮ್ಮ ಮನೇಲಿ ಏನು ಹೇಳಲ್ಲ ಅದು ಇದು ಅಂತ, ಬಟ್ ನನಗೆ ಒಂಥರ ಅನಿಸಿರುತ್ತಲ್ಲ, ಸೊ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸಲ ಪ್ರಾಪರಾಗಿ ಸ್ಯಾರಿ ಎಲ್ಲ ಹುಟ್ಟಿ ನಾನು ಆ್ಯಕ್ಚುಲಿ ಪೂಜೆ ಮಾಡಿದೆ. ಸೊ ಅದೊಂಥರ ಸಮಾಧಾನ, ಖುಷಿ ಆಯಿತು. ಅದಾದಮೇಲೆ ನೆಕ್ಸ್ಟ್ ಅಮ್ಮನಿಗೆ ಅಭಿಷೇಕ ಸ್ಟಾರ್ಟ್ ಮಾಡಿದೆ. ನನಗೇನು ತುಂಬ ಸ್ತೋತ್ರಗಳು ಆ ಥರದ್ದೆಲ್ಲ ಏನಿಲ್ಲ. ನನಗೇನು ಗೊತ್ತಿದೆ ತಿಳಿದ ಮಟ್ಟಕ್ಕೆ ನಾನೊಂದು ಬುಕ್ ಇಟ್ಕೊಂಡಿದ್ದೀನಿ, ಅದ್ರ ಪ್ರಕಾರ ನೋಡಿಕೊಂಡು ಅಭಿಷೇಕ ಮಾಡ್ತೀನಿ. ನಾನೇನು ರೆಗ್ಯುಲರ್ ಆಗೂ ಮಾಡಲ್ಲ, ಓನ್ಲಿ ಲಕ್ಷ್ಮೀ ಹಬ್ಬದ ದಿನ ಮಾತ್ರ ನಾನೊಂದು ಅದು ಪೂಜೆ ಮಾಡ್ತೀನಿ. ಸೊ ನನಗೆ ಎಷ್ಟು ಗೊತ್ತಿದೆ ಅಷ್ಟಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಶ್ಲೋಕ ಹೇಳ್ತೀನಿ, ಅದ್ರ ಹಿಂದೆ ಟಿ ವಿದು ಮ್ಯೂಸಿಕ್ ಕೂಡ ಬರ್ತಾಯಿದೆ. ಸೊ ಹಾಗಾಗಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದು ಸೌಂಡ್ ಹಾಕಿಲ್ಲ. ಆಗಲೇ ಹೇಳ್ದಂಗೆ ನನಗೆ ಗೊತ್ತಿರೋ ಎಷ್ಟು ಮಂತ್ರಗಳಿದೆ ಅದನ್ನು ಬುಕ್ ನೋಡಿ ಸ್ವಲ್ಪ ಹೇಳಿ ಇದು ಮಾಡ್ತೀನಿ. ಸೊ ಅಭಿಷೇಕ ಎಲ್ಲ ಆಗಿ ಪೂಜೆ ಎಲ್ಲ ಮುಗೀತು. ನಬೈಗೂ ಸ್ಕೂಲ್ ಇಲ್ಲದ್ರಿಂದ ನಾವು ಕೂಡ ಹಾಲಿಡೇಸ್ ಹಾಕ್ಸ್ಬಿಟ್ಟಿದೆ. ಸೊ ಒಂಥರ ಸಮಾಧಾನವಾಗಿ ಪೂಜೆ ಆಯ್ತು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ನಮ್ಮದೆಲ್ಲ ಆದಮೇಲಿಂದ ಎಲ್ಲ 1 by 1 ಪೂಜೆ ಮಾಡೋಕ್ಕೆ ಬಂದರು. ಅದ್ರಲ್ಲಿ ಫಸ್ಟು ನಚಿ ಬಂದರು.
ಅವ್ರು ಬಂದೆಲ್ಲ ಪೂಜೆ ಎಲ್ಲ ಮಾಡಿ ಹೋದರು. ಬಟ್ ಅವ್ರಿಗೆ ಜಾಸ್ತಿ ಪೂಜೆ ಇರೋದಂದರೆ ಗಣಪತಿ ಹಬ್ಬದಲ್ಲಿರುತ್ತೆ. ಬಟ್ ಇವಾಗೆಲ್ಲ ನಮ್ಮದೆಲ್ಲ ಪಾಪ ಅವರೆಲ್ಲ ಡೆಕೋರೇಷನ್ ಎಲ್ಲ ಮಾಡೋಕ್ಕೆ ನಂಗೆ ನಿಜವಾಗ್ಲೂ ಹೆಲ್ಪ್ ಮಾಡಿದ್ರು. ಈವನ್ ಲಾಸ್ಟ್ ಇಯರ್ನೂ ಕೂಡ ಪಿಕಾಕ್ ಫೆದರಲ್ಲಿ ಹೆಲ್ಪ್ ಮಾಡಿದರು ಅದು ಮಾಡೋದಕ್ಕೂ. ಸೊ ಈ ಸಲನೂ ಸೊ ಎಲ್ಲ ಒಂಥರ ಪೂಜೆ ಎಲ್ಲ ಸಸಾಂಗವಾಗಿ ಆಯ್ತು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಪೂಜೆ ಎಲ್ಲ ಆಗಿ ಶ್ಲೋಕ ಎಲ್ಲ ನಾನು ಅಷ್ಟೋತ್ರ ಓದ್ತೀನಿ. ಸೊ ಅದೆಲ್ಲ ಓದಿ ಮುಗಿಸಾದ್ಮೇಲೆ ತನ್ವಿ ಇದ್ಲಲ್ಲ, ಅವಳನ್ನ ಕರೆದ ತಕ್ಷಣ ನಬೈ ಮಾಮ್ ನಾನು ಬೇಡವಾ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ದೆ. ಸೊ 3 ಜನನೂ ಸೇರಿ ಆರತಿ ಮಾಡಿದ್ವಿ. ಸೊ ತಿಂಡಿಗಿಂತ ಬ್ರಂಚೇ ಆಗೋಯ್ತು ಅಂತಲೇ ಹೇಳ್ಬೋದು. ಬ್ರೇಕ್ಫಾಸ್ಟು ಮತ್ತು ಲಂಚು ಸೇರಿ ಬ್ರಂಚ್ ಆಯಿತು. ಸೊ ಮಧ್ಯಾಹ್ನಕ್ಕೆ ನಾನು ಚಿತ್ರಾನ್ನ ಮತ್ತು ಕೋಸಂಬರಿ ಮಾಡಿದೆ, ಬೇರೇನೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಮೋರೋವರ್ ನಾನು ಮಧ್ಯಾಹ್ನಕ್ಕೆ ಹೋಳಿಗೆ ಎಲ್ಲದೂ ನಾನು ಹೋಟೆಲಿಂದನೇ ಆರ್ಡರ್ ಮಾಡಿರ್ತೀನಿ. ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಎಲ್ಲರೂ ಫ್ರೆಂಡ್ಸ್ಗೆಲ್ಲರಿಗೂ ಕೂಡ ಆಚೆಯಿಂದನೇ ಆರ್ಡರ್ ಮಾಡಿರ್ತೀನಲ್ಲ. ಸೊ ಹಾಗಾಗಿ ಇನ್ನು ಮಧ್ಯಾಹ್ನ ಎಲ್ಲ ಮಾಡಿದ್ರೆ ಸ್ಪೆಷಲ್ ಎಲ್ಲ ಮಾಡಿದ್ರೆ ಎಲ್ಲ ಉಳ್ಕೊಳುತ್ತೆ. ಸೊ ಹಾಗಾಗಿ ನಾನೇನು ಮಧ್ಯಾಹ್ನ ಎಲ್ಲ ಏನು ಅಡುಗೆನೇ ಮಾಡೋಕ್ಕೆ ಹೋಗಲಿಲ್ಲ. ಸೊ ಏನಿಲ್ಲ ಸಂಜೆ ಎಲ್ಲ ಗಿಫ್ಟ್ ಹ್ಯಾಂಪರ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾನು ತನ್ವಿ ಎಲ್ಲ ರೆಡಿ ಹಾಕ್ಕೊಂಡು ಇದ್ವಿ. ಸೊ ನೆಕ್ಸ್ಟ್ ಎಲ್ಲ ಬಂದುಬಿಟ್ಟು 4 o'clock ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ 4 o'clock ಅಷ್ಟೊತ್ತಿಗೆಲ್ಲನೂ ರೆಡಿ ಆಯಿತು. ಅದರಷ್ಟರೊಳಗಡೆ ನಾನು ಕೂಡ ರೆಡಿ ಆದೆ. ಆ್ಯಂಡ್ ಮೋರೋವರ್ ಬೈ ದ ಟೈಮ್ ಸ್ನ್ಯಾಕ್ಸ್ ಕೂಡ ಬಂತು. ಸೊ ಅವತ್ತು ನಚ್ಚಿ ಇದ್ದರು. ಸೊ ನಂಗೆ ತುಂಬ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು. ಲಾಸ್ಟ್ ಇಯರ್ ಅಂತೂ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು. ಇನ್ ಬಿಟ್ವೀನ್ ನಬೈಗೂ ಬೇರೆ ಕ್ಲಾಸಸ್ ಇತ್ತು. ಸೊ ಪಿಕಪ್ ಡ್ರಾಪ್ ಇತ್ತು. ಬಟ್ ಈ ಸಲ ಅಂತೂ ನಚ್ಚಿನೇ ಇದ್ದಿದ್ದರಿಂದ ನನಗೆ ತುಂಬ ಹೆಲ್ಪ್ ಆಯಿತು. ನನಗೆ ನಮ್ಮ ಅತ್ತೆ ಮತ್ತು ನಮ್ಮ ಅಕ್ಕ ಎಲ್ಲ ಬಂದಿದ್ದರು. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ನಬೈ ಅಂತೂ ಆ್ಯಸ್ ಯೂಶ್ವಲ್ ಅವನು ಡ್ಯಾನ್ಸ್ ಮಾಡ್ಕೊಂಡಿದ್ದ. ತನ್ವಿಗೆ ಪಾಪಾಚೆ 4 o'clockಗೆ ಕ್ಲಾಸಸ್ ಸ್ಟಾರ್ಟ್ ಆಗಿಬಿಡ್ತು. ಅವಳು ಸ್ವಲ್ಪ ಬ್ಯುಸಿ ಆಗಿಬಿಟ್ಲು. ಸೊ ಗಿಫ್ಟ್ ಹ್ಯಾಂಪರ್ ಎಲ್ಲ ರೆಡಿ ಆಯಿತು. ಅವಳೇ ಮಾಡ್ಕೊಂಡಿದ್ದು. ಆ್ಯಕ್ಚುಲಿ ನಾನು ಐಡಿಯಾ ಫಸ್ಟ್ ಬಂದು ನಂದು ಕೊಟ್ಟಿದ್ದು, ಅದಕ್ಕೆಲ್ಲ ಅವಳು ಎಕ್ಸಿಕ್ಯೂಟ್ ಎಲ್ಲ ಮಾಡಿದ್ದು ಅವಳೇ ಅಂತಲೇ ಹೇಳ್ಬೋದು. ಸೊ ನನ್ನ ನೇಬರ್ಸ್ ಎಲ್ಲರನ್ನೂ ಕರೆದಿದ್ದೆ. ಸೊ ಈವ್ನಿಂಗ್ ಅಂತೂ ಆ್ಯಸ್ ಯೂಶ್ವಲ್ ಫುಲ್ ಬ್ಯುಸಿಯಾಗೇ ಹೋಗ್ಬಿಡ್ತು ಅಂತಲೇ ಹೇಳ್ಬೋದು. ಸೊ ಎಲ್ಲ ನನ್ನ ಫ್ರೆಂಡ್ಸು ನೇಬರ್ಸ್ ಎಲ್ಲರೂ ಕೂಡ ಬಂದಿದ್ದರು. ಸೊ ನನ್ನ ಲಕ್ಷ್ಮಿ ಹಬ್ಬಕ್ಕೆ ನನ್ನ ಎಲ್ಲ ಫ್ರೆಂಡ್ಸ್ಗೂ ನಾನು ಕರಿತೀನಿ. ಯಾಕೆಂದರೆ ಒಂಥರ ನಮ್ಮದೇ ಒಂಥರ ಸೆಲೆಬ್ರೇಷನ್ ಥರ ಇರುತ್ತಲ್ಲ. ಸೊ ಹಾಗಾಗಿ ನೆಕ್ಸ್ಟು ಡೇ ನೆಕ್ಸ್ಟ್ ಡೇ ಬಂದುಬಿಟ್ಟು ನನ್ನ ಯಾರು ಮಿಸ್ ಆಗಿದ್ರು ಆ ಫ್ರೆಂಡ್ಸ್ ಎಲ್ಲ ಬಂದಿರು. ಮತ್ತು ನನ್ನ ಆಂಟಿ, ನಮ್ಮ ಮಮ್ಮಿ ಎಲ್ಲರೂ ಕೂಡ ನೆಕ್ಸ್ಟ್ ಡೇ ಬಂದರು. ಸೊ ನಮ್ಮ ಮಮ್ಮಿ ಬಂದಮೇಲೆ ಅವ್ರ ಕೆಲವು ಕೂಡ ಸಂಡೇ ಒಂದು ಆರತಿ ಮಾಡಿಸ್ದೆ. ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಓ ಮೈ ಗಾಡ್ 3 ದಿನವೂ ನಂದು ಪೂಜೆಗಳೆಲ್ಲನೇ ಇತ್ತು ಅಂತಲೇ ಹೇಳ್ಬೋದು. ಸ್ಯಾಟರ್ಡೇ ಬಂದಿದ್ದು, ನಮ್ಮ ಮಮ್ಮಿ ಬಂದುಬಿಟ್ಟು ಸಂಡೇ ಬಂದರು. ಇನ್ನು ಮಿಕ್ಕಿದ ಫ್ರೆಂಡ್ಸ್ ಎಲ್ಲ ಸ್ಯಾಟರ್ಡೇ ಬಂದರು. ಸೊ ಹಾಗಾಗಿ 3 ದಿನ. ಸೊ ನಮ್ಮ ಮಮ್ಮಿ ಬಂದಿದ್ದ ದಿನ ಭಾನುವಾರ ಆಗಿತ್ತು. ಸೊ ಹಾಗಾಗಿ ಅವ್ರು ಬಂದಮೇಲೆ ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ದೆ. ಅವ್ರು ಬೆಳಿಗ್ಗೆ ಬಂದರು. ಬೆಳಿಗ್ಗೆ ಬಂದ ತಕ್ಷಣ ಅವರಿಗೆಲ್ಲ ಕುಂಕುಮ ಎಲ್ಲ ಕೊಟ್ಟು ಆರತಿ ಮಾಡಿ ಆಮೇಲೆ ಕಲಶನ ಸಲ್ಲಿಸಿದೆ. ಇವಾಗಲೂ ಕೂಡ ನಬೈ ಮನೇಲಿದ್ದ. ನಾನು ಜಾಯ್ನ್ ಆಗ್ತೀನಿ ಅಂದ್ಬಿಟ್ಟು ಎಗೇನ್ ಇವನು ಜಾಯ್ನ್ ಆದ. ಸೊ ನಮ್ಮ ಮಮ್ಮಿ ಬಂದಿರಲ್ಲ, ಅವ್ರಿಗೆ ರಾಮೇಶ್ವರಂ ಕರ್ಕೊಂಡು ಹೋಗೋ ರಾಮೇಶ್ವರಂ ಅಂತದ್ದು ಏನು ರಾಮೇಶ್ವರಂ, ಇಲ್ಲಿ ಯಾವುದು ರಾಮೇಶ್ವರಂ ದೇವಸ್ಥಾನ ಬೇರೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ ನಮ್ಮ ಮಮ್ಮಿ. ಅಯ್ಯೋ ರಾಮೇಶ್ವರಂ ದೇವಸ್ಥಾನ ಅಲ್ಲ, ರಾಮೇಶ್ವರಂ ಹೋಟೆಲ್ ಇದೆ, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಎಷ್ಟೊಂದು ಸಲ ಅಂದ್ಕೊಂಡೆ. ಆದರೆ ನಮ್ಮ ಮಮ್ಮಿನ ನಾನು ಕರ್ಕೊಂಡು ಹೋಗಿದ್ದೀನಿ ಅಂದ್ಕೊಂಡಿದ್ದೀನಿ. ಬಟ್ ಅವರು ನಾನು ಹೋಟೆಲ್ ನೋಡ್ಬಿಟ್ಟು ಇಲ್ಲ ಕಣೆ ನಾನು ಬಂದಿಲ್ಲ ಇದಕ್ಕೆ ಅಂದರು. ಸೊ ಆ್ಯಸ್ ಯೂಶ್ವಲ್ ಅವರಿಗೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅವರು ಮಸಾಲೆ ದೋಸೆ ಮತ್ತು ಕಾಫಿ ಕುಡಿದ್ರು. ನಾನು ಕೂಡ ಅದರಲ್ಲಿ ಒಂದು ಬೈಟ್ ಮಸಾಲೆ ದೋಸೆ ತಿಂದೆ. ಆ್ಯಕ್ಚುಲಿ ನನಗೆ ರಾಮೇಶ್ವರಮಲ್ಲಿ ಪರ್ಸ್ನಲ್ ಇಷ್ಟ ಆಗೋದಂದರೆ ಪುಳಿಯೋಗರೆ ತುಂಬ ಇಷ್ಟ ಆಗುತ್ತೆ. ಸೊ ಇದಾಗಿತ್ತು ನನ್ನ ಲಕ್ಷ್ಮೀ ಹಬ್ಬದ ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳ್ತಾ ನನ್ನ ಲಕ್ಷ್ಮೀ ಹಬ್ಬದ ಮೆಮೊರಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸಿಂಧು ನಾಚಿ ಫ್ಯೂಷನ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.